ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಐಡಿಯಾಲಜಿ. ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿಯ ಗಣಿತ ಪ್ರಕಾಶ ವಿಷಯದ 4ನೇ ಚಾಪ್ಟರ್ ಆಗಿರುವಂಥ ಅಕ್ಷರ ಸಂಖ್ಯೆಗಳ ಉಕ್ತಿಗಳು, ಇದರಲ್ಲಿ ಬರುವಂಥ ಮುಂದಿನ ಟಾಪಿಕ್ಸನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹಿಂದಿನ ಟಾಪಿಕ್ಸನ್ನು ಈಗ ಆಲ್ರೆಡಿ ಡಿಸ್ಕಸ್ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಇವತ್ತಿನ ಟಾಪಿಕನ್ನು ನೋಡೋಣ. ಸೊ ಇದನ್ನ 5U ಮತ್ತು 5+U ಬೀಜೋಕ್ತಿಗಳದ್ದು ನಾವು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಈಗ ಏನಾಗಿದೆ ಅಂದರೆ 10y-3 ಮತ್ತು 10(y-3 ಬೀಜೋಕ್ತಿಗಳು ಸಮವಾಗಿವೆ. ಸೊ ಇವೆರಡು ಬೀಜೋಕ್ತಿಗಳು ಸಮ ಇದಾವ ಅಂತ ಕೇಳ್ತಿದ್ದಾರೆ. ಇಲ್ಲಿ ಏನು ವ್ಯತ್ಯಾಸ ಇದೆ ಅಂದ್ರೆ, ಇಲ್ಲಿ 10 y-ಯಲ್ಲಿ 3 ಕಳೆದು ಅದನ್ನು 10 ಜೊತೆ ಗುಣಿಸ್ತಾ ಇದ್ದಾರೆ. ಅಂದರೆ y-ಯಲ್ಲಿ 3 ಕಡಿಮೆ, ಅದು 10 ಪಟ್ಟು. ಇಲ್ಲೇನಾಗ್ತಿದೆ, y-ಯನ್ನು 10 ಪಟ್ಟು ಗುಣಿಸಿ ಅದರಿಂದ 3 ಕಳೀತಿದ್ದಾರೆ. ಸೊ ಇದರಲ್ಲಿ ಸಂಕ್ಷಿಪ್ತ ರೂಪ ಇದೆಲ್ಲ ಆಗಿದೆ. ಓಕೆನಾ, ಇದೀಗ ಎರಡೂ ಸಮಾನ ಅಂತ ಕೇಳ್ತಿದ್ದಾರೆ. ಅದನ್ನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಇದರ ಅರ್ಥ ಏನು, ಇದರ ಸಂಕ್ಷಿಪ್ತ ರೂಪ ಈ ರೀತಿ ಅಂದರೆ 10ರಷ್ಟರ y-ಗಿಂತ 3 ಕಡಿಮೆ, ಈ ರೀತಿಯಾಗಿ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಚೆಕ್ ಮಾಡೋಣ. ಈಗ ಮೊದಲನೇದು ಇಲ್ಲಿ ಒಳಗಡೆ ಏನು ಮಾಡ್ಯಾರ, ಇಲ್ಲಿ ಉಕ್ತಿನ ಬರ್ದಾರ. ಈ ಒಂದು ಉಕ್ತಿ ಒಳಗೆ y ಅನ್ನೋ ಒಂದು ಅಕ್ಷರದಲ್ಲಿ 0ನ ಹಾಕಿದರೆ, 7ನ್ನು ಹಾಕಿದರೆ, 10ನ್ನು ಹಾಕಿದರೆ, 2ನ್ನು ಹಾಕಿದರೆ ಯಾವ್ಯಾವ ಬೆಲೆ ಬರುತ್ತೆ ಅಂತ ಕೇಳಿದಾರೆ. ಸೊ ಈಗ ಒಂದು ಆಲ್ರೆಡಿ ಅವ್ರು ಇಲ್ಲಿ ಮಾಡಿದಾರೆ. 10y-3, ಇಲ್ಲಿ y = 2 ಅಂತ ಕೊಟ್ಟಿದ್ದಾರೆ. ಸೊ y ಇದ್ದಲ್ಲಿ 2 ಹಾಕೋಣ. 10 ಗುಂಡ್ಲೆ y ಇದ್ದಲ್ಲಿ 2 -3, 10 ಎಷ್ಟು 20, -3 ಮಾಡಿದ್ರೆ ಆನ್ಸರ್ 17. ಸೊ ಆನ್ಸರ್ 17 ಬಂತು. ನೆಕ್ಸ್ಟು 10y-3, y ಇದ್ದಲ್ಲಿ 0 ಹಾಕ್ರಿ ಅಂದರೆ, ಸೊ 10 × 0 - 3. ಸೊ ಇವೆರಡು ಗುಣಿಸಿದ್ರೆ 10 0 -3. ಓಕೆ, ಸೊ 0 -3 ಅಥವಾ 3ನ್ನು ಕಳೆದ್ರೆ ಸೊ ಆನ್ಸರ್ ಬರೋದೇನೀಗ -3. ನೆಕ್ಸ್ಟ್ ಆನ್ಸರ್ y = 7. 10 ಗುಂಡ್ಲೆ y ಇದ್ದಲ್ಲಿ 7 -3, 10 70 -3. ಸೊ ಆನ್ಸರ್ ಎಷ್ಟು ಬರುತ್ತೆ, 70ರಲ್ಲಿ 3 ಕಳೆದ್ರೆ ಆನ್ಸರ್ 67. ಸೊ ಇಲ್ಲಿ ಆನ್ಸರ್ 67. ನೆಕ್ಸ್ಟ್ y = 10. 10 ಗುಂಡ್ಲೆ y ಇದ್ದಲ್ಲಿ 10 -3, 10 ಎಷ್ಟು 100 -3. ಸೊ 100ರಲ್ಲಿ 3 ಕಳೆದ್ರೆ 97. ಸೊ ಆನ್ಸರ್ ಇಲ್ಲಿ ಎಷ್ಟು ಬರುತ್ತೆ, 97 ಅಂತ ಬರುತ್ತೆ. ಸೊ ಕೊಟ್ಟಿರುವಂತಹ ಬೀಜೋಕ್ತಿಗೆ ಇಷ್ಟು ಈ ಅಕ್ಷರಗಳಲ್ಲಿ ಈ ಬೆಲೆನ ಹಾಕಿದರೆ ಈ ಬೆಲೆಗಳು ಬಂದವು. ಸೊ ಈಗ ಅದೇ ಬೆಲೆನ ಈ ಒಂದು ಬೀಜೋಕ್ತಿಗೆ ಹಾಕಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಮೊದಲನೇದೇನು 10 ಬೀಜೋಕ್ತಿನ ಬರ್ಕೊಂಬಿಡೋಣ. 10 ಬ್ರ್ಯಾಕೆಟ್ ಆವರಣ ಹಾಕಿ y-3 ಅಂತ ಇದೆ. ಈಗ ಇದರಲ್ಲಿ ಒಂದೇದು ಯಾವುದು, y = 2 ಅಂತ ಇದೆ. ಸೊ 10 y ಇದ್ದಲ್ಲಿ 2 -3, 10 ಆವರಣದಲ್ಲಿರೋದು ಫಸ್ಟ್ ಮಾಡ್ಕೋಬೇಕಲ್ವಾ. ಸೊ 3ರಲ್ಲಿ 2 ಹೋದರೆ 1, ದೊಡ್ಡ ಸಂಖ್ಯೆಯಿಂದ ಮೈನಸ್ ಇರೋದ್ರಿಂದ -1. ಈಗ ಇವನ್ನೆರಡೂ ನಾವು ಗುಣಿಸ್ಬೇಕು, ಯಾಕಂದರೆ ಬ್ರ್ಯಾಕೆಟ್ ಇರೋದು. ಸೊ 10 10, ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್, ಇದು ಪ್ಲಸ್ ಮೈನಸ್ ಎಷ್ಟು ಮೈನಸ್. ಸೊ ಆನ್ಸರ್ -10. ನೆಕ್ಸ್ಟ್ y = 0, ಅದೇ ಬೆಲೆನ ಈಗ 10 y ಇದ್ದಲ್ಲಿ 0 -3, 10 ಬ್ರ್ಯಾಕೆಟಲ್ಲಿ ಬಿಡಿಸ್ಕೋಬೇಕಲ್ವ. ಸೊ 3ರಲ್ಲಿ 0 ಹೋದ್ರೆ -3, ಯಾಕಂದ್ರೆ ದೊಡ್ಡ ಸಂಖ್ಯೆಯಿಂದ ಮೈನಸ್ ಇರೋದು. 10 × 3 ಬ್ರ್ಯಾಕೆಟ್ ಅಂದರೆ ಇಲ್ಲಿ ಇಂಟು ಗುಣಾಕಾರ ಮಾಡಬೇಕು. 10 3 30, ಪ್ಲಸ್ ಮೈನಸ್ ಮಾಡಿದರೆ ಪ್ಲಸ್ ಮೈನಸ್ ಮೈನಸ್. ಸೊ ಆನ್ಸರು -30. y = 7. 10 y ಇದ್ದಲ್ಲಿ 7 ಹಾಕಬೇಕು, -3. ನೆಕ್ಸ್ಟ್ 10 7ರಲ್ಲಿ 3 ಹೋದರೆ 4. ಸೊ ಇವನ್ನೆರಡನ್ನು ಗುಣಿಸ್ಬೇಕೀಗ. 10 4 40. ಸೊ ಆನ್ಸರ್ ಎಷ್ಟು ಬಂತು, ಇಲ್ಲಿ 40 ಬಂತು. ನೆಕ್ಸ್ಟ್ y = 10. 10 ಬ್ರ್ಯಾಕೆಟ್ y ಇದ್ದಲ್ಲಿ 10 -3, 10ರಲ್ಲಿ 3 ಹೋದರೆ 7, 10 × 7 ಮಾಡಿದ್ರೆ ಅಥವಾ ಹಿಂಗೆ ಬ್ರ್ಯಾಕೆಟ್ ಹಾಕ್ಕೊಂಡ್ರು ಓಕೆ, ಆನ್ಸರ್ 70 ಬರುತ್ತೆ. ಓಕೆನಾ. ಸೊ ಈಗ ಇಲ್ಲಿ ನೋಡಿರಿ, ಇಲ್ಲಿ ನಮಗೆ ಇಲ್ಲಿ -10 -30 70 40 ಬಂತು. ಇಲ್ಲಿ 17 -3 97 67 ಬಂತು. ಸೊ ಎರಡೂ ಏನು ಬೇರೆ ಬೇರೆ ಬೆಲೆ, ಹೌದಾ. ನಾವು ಅಕ್ಷರಗಳಿಗೆ ಅದು ಅಕ್ಷರ ಸಂಖ್ಯೆಗಿರುವಂಥ ಹಾಕ್ಕೊಂಡಿರುವಂತಹ ಬೆಲೆ ಒಂದೇ, 2 0 7 10
ಇಲ್ಲೂ ಕೂಡ 2 0 7 10. ಆದರೆ ಬಂದಿರುವಂತಹ ಬೆಲೆ ಬೇರೆ ಆಗಿರೋದ್ರಿಂದ ಹಾಗಾದರೆ ಕೊಟ್ಟಿರುವಂತಹ ಬೀಜೋಕ್ತಿಗಳು ಸಮ ಇಲ್ಲ. ಓಕೆನಾ? ಸೊ ಇದನ್ನು ಅರ್ಥ ಮಾಡ್ಕೋಬೋದು. ಸೊ ಎರಡೂ ಚಿತ್ರಗಳಲ್ಲಿ ತುಂಬಿದ ನಂತರ ಎರಡೂ ಬೀಜೋಕ್ತಿಗಳು ಸಮವಾಗಿವೆ ಎಂದು ನೀವು ಭಾವಿಸುವಿರಾ? ಇಲ್ಲ ಅಂತ ಹೇಳಿ ಬರಿಬೇಕು. ಉದಾಹರಣೆ 11, ಚಿತ್ರದಲ್ಲಿರುವ ಸಂಖ್ಯೆಗಳ ಮೊತ್ತ ಎಷ್ಟು? ಸೊ ಇಲ್ಲಿ ಕೊಟ್ಟಿದ್ದ ಚಿತ್ರ, ಇದ್ರ ಮೊತ್ತ ಎಷ್ಟು ಅಂತ ಹೇಳಬೇಕು. ಅವ್ಯಕ್ತ ಬೆಲೆಗಳನ್ನು ಅಕ್ಷರ ಸಂಖ್ಯೆಗಳಿಂದ ಸೂಚಿಸಲಾಗಿದೆ. ಇದನ್ನು ಮಾಡಲು ಹಲವಾರು ವಿಧಾನಗಳಿವೆ, ಅವುಗಳಲ್ಲಿ ಕೆಲವನ್ನು ಇಲ್ಲಿ ತೋರಿಸಿದೆ. ಸೊ ನಾವು ಇದನ್ನ ಕೂಡಿಸೋದನ್ನು, ಮೊತ್ತ ಕಂಡುಹಿಡಿಯೋದು ಒಂದಿಷ್ಟು ವಿಧಾನದಲ್ಲಿ, ಇಲ್ಲೊಂದು 3 ವಿಧಾನದಲ್ಲಿ ಕೊಟ್ಟಿದ್ದಾರೆ ಅವರು. ಓಕೆನಾ? ಸೊ ನೋಡೋಣ ಈಗ. ಸೊ ಅಡ್ಡ ಸಾಲುಗಳಲ್ಲಿ ಕೂಡಿದಾಗ, ಅಡ್ಡ ಸಾಲು ಅಂದ್ರೇನು? ಈ ರೀತಿ ಹಿಂಗೊಂದು ಕೂಡಿಸೋದು ಮತ್ತು ಹಿಂಗೊಂದು ಈ ಥರ ಕೂಡಿಸಿದ್ದಾರೆ. ಯಾವ ರೀತಿ ಇಲ್ಲಿ 4 × 3 ಯಾಕೆ ಹೀಗೆ ಬರೆದ್ರು ಅಂದರೆ 3 ಎಷ್ಟಿದಾವೆ ಇಲ್ಲಿ? ಸೊ 3 1 2 3 4 ಹೌದಾ? ಅದಕ್ಕೆ 4 × 3 ಅಂತ ಬರೆದ್ರು. ಆಮೇಲೆ ಈ ಸಾಲಿನಾಗ 6 ಮತ್ತು ಎಸ್. ಸೊ 6 + ಎಸ್, ಮತ್ತು ಇಲ್ಲೇ 6 + ಎಸ್ ಮತ್ತು 6 + ಎಸ್. ಇಲ್ಲಿ 3 ಎಷ್ಟಿದಾವು? 4 ಸಲ ಇದಾವೆ. ಸೊ ಅದಕ್ಕೆ ಮತ್ತೆ 4 × 3 ಅಂತ ಹೇಳಿ ಬರೆದ್ರು. ಸೊ ಆನ್ಸರ್ ಎಷ್ಟು ಬರುತ್ತೆ ಇಲ್ಲಿ ಅಂತ ನೋಡಿದಾಗ, ಇಲ್ಲಿ 4 × 3 ಮಾಡಿದರೆ ಎಷ್ಟು ಬರುತ್ತಾ? 12. 4 × 3 = 12 ಪ್ಲಸ್ ಇಲ್ಲಿ 6 + ಎಸ್ ಐತಲ್ಲ, 6 + ಎಸ್ ಪ್ಲಸ್ 6 + ಎಸ್ ಅಂತ ಬರಿಬೋದಾ? ನೆಕ್ಸ್ಟ್ ಪ್ಲಸ್ 4 × 3 ಎಷ್ಟು? 12. ಮತ್ತು ಇಲ್ಲಿ ಏನು ಮಾಡ್ಕೋಬೋದು? ಇಲ್ಲಿ 12 12 ಕೂಡಿಸಿದ್ರೆ ಎಷ್ಟು? 24. 6 6 ಎಷ್ಟು 6 ಇದಾವು? 2 6. ಸೊ 2 6 ಪ್ಲಸ್ 2 ಎಸ್. ಹೌದಾ? ಸೊ ಇಲ್ಲಿ ಏನು ಬಂತು ನಮ್ಮದು? ಎರಡನ್ನೂ ಕೂಡಿಸ್ಕೊಂಡಾಗ ಅಥವಾ ಇದನ್ನು ಸರಳೀಕರಿಸಿದಾಗ ನಮ್ಗೆ ಯಾವುದು ಒಂದು ಆನ್ಸರ್ ಸಿಗುತ್ತೆ ಅಂದರೆ 24 ಪ್ಲಸ್ 2 6 ಪ್ಲಸ್ 2 ಎಸ್ ಇದು ಬಂತು. ಓಕೆನಾ? ಈಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಯಾವ ರೀತಿ ಕೂಡಿಸ್ಕೊಂಡಿದ್ದಾರೆ ಅಂದರೆ, ಸಜಾತಿ ಪದಗಳನ್ನು ಒಟ್ಟಾಗಿ ಕೂಡಿದಾಗ. ಸಜಾತಿ ಅಂದ್ರೇನು? ಒಂದೇ ಅಕ್ಷರಗಳಿರುವಂಥ ಒಂದೇ ಅಕ್ಷರ ಸಂಖ್ಯೆ. ಇಲ್ಲಿ 8 × 3 ಅಂದರೆ ಇಲ್ಲಿ 3 3 ಇದಾವಲ್ಲ, ಇದೊಂದು ಸಜಾತಿ ಪದ ಆಗುತ್ತೆ. ಓಕೆನಾ? ಸೊ ಈ ಸಜಾತಿ ಪದ ಇದು ಕೂಡ ಆಗೋದ್ರಿಂದ ಸೊ 3ನ್ನ ಒಂದು ಕಡೆ ಬರ್ಕೊಂಡಿದ್ದಾರೆ ಅವರು. 3ನ್ನ ಒಂದು ಕಡೆ ಬರ್ಕೊಂಡಾಗ 8 × 3. ಸೊ 1 2 3 4 5 6 7 8. 8 × 3. 6 ಎಷ್ಟಿದಾವೆ ಇಲ್ಲಿ? 2 6. ಸೊ 6 + 6. ಈ ಎಸ್ 2, ಎಸ್ ಪ್ಲಸ್ ಎಸ್. ಸೊ ಇದನ್ನು ನಾವು ಬಿಡಿಸ್ಕೊಂಡು ಸರಳೀಕರಿಸಿದಾಗ 8 3 24 ಪ್ಲಸ್ 6 1 6 2 6 ಇರೋದ್ರಿಂದ 2 6 ಪ್ಲಸ್ 2 ಎಸ್. ನೋಡಿರಿ, ಇದು ಮತ್ತು ಇದು ಸೇಮ್ ಆಯಿತಾ? ಓಕೆ, ಹಾಗಂದರೆ ಈ ರೀತಿ ಕೂಡಿಸಿದಾಗಲೂ ಕೂಡ ಮೊತ್ತ ಸೇಮ್ ಬಂತು ಅಂತ ಅರ್ಥ. ಈಗ ಇನ್ನೊಂದು ವಿಧಾನ ಯಾವುದು ಅಂದರೆ, ಮೇಲಿನ ಅರ್ಧವನ್ನು ಕೂಡಿಸಿ ಮತ್ತು ಅದನ್ನು 2ರಷ್ಟಾಗಿಸಿದಾಗ. ಯಾಕೆ ಅರ್ಧ ಮಾಡಿದ್ರು ಅಂದರೆ, ಇಲ್ಲಿ 3 3 4, ಇಲ್ಲೂ 3 3 4 ಇದಾವೆ, ಇಲ್ಲೂ ಆರ್ ಎಸ್ ಐತಿ, ಇಲ್ಲೂ ಆರ್ ಎಸ್. ಹಾಗಂದ್ರೆ ಇದು ಕರೆಕ್ಟ್ ಅರ್ಧ ಆಯಿತಾ? ಸೊ ಇದೊಂದು ಅರ್ಧ, ಇದು ಸೇಮ್ ಅರ್ಧ. ಅದಕ್ಕೆ ಇದನ್ನು ಒಂದು ಕೂಡಿಸಿ ಅದನ್ನು 2 ಪಟ್ಟು ಮಾಡಿದ್ರೆ ನಮಗೆ ಸೇಮ್ ಆನ್ಸರ್ ಸಿಗ್ತದೆ, ಹೌದಿಲ್ಲ? ಹಾಗಂದ್ರೆ ಇಲ್ಲಿ 3 ಎಷ್ಟಿದಾವು? 4. ಸೊ 4 × 3 1 6 1 ಎಸ್ 1 6 1 ಎಸ್. ಅದನ್ನು 2 ಪಟ್ಟು ಮಾಡಿದ್ರೆ ಇನ್ನೊಂದು ಅರ್ಧ ಸಿಗುತ್ತೆ. ಸೊ ಸೇಮ್ ಇಲ್ಲಿ ಇದ್ರದ್ದು ಆನ್ಸರ್ ಎಷ್ಟು ಬಂತು ಇಲ್ಲಿಗ? 4 3 12. ಸೊ ಇಲ್ಲಿ 12 ಪ್ಲಸ್ 6 ಪ್ಲಸ್ ಎಸ್. ಈಗ ಇದನ್ನ ವಿತರಣಾ ನಿಯಮದ ಪ್ರಕಾರ ನಾವು ಮಾಡ್ಕೋಬೋದು. 2ನ್ನು 12 ಜೊತೆ ಮಾಡಿದ್ರೆ 24 ಪ್ಲಸ್ 2ನ್ನು ಮತ್ತು 6 ಜೊತೆ ಗುಣಿಸಿದ್ರೆ 2 6 ಪ್ಲಸ್ 2ನ್ನು ಎಸ್ ಜೊತೆ ಗುಣಿಸಿದ್ರೆ 2 ಎಸ್. ಹೌದಲ್ವಾ? ಸೊ ಸೇಮ್ ಅಂತಾನೆ ಇಲ್ಲಿದು ಮತ್ತು ಇದು, ಹೌದಲ್ವಾ? ನೆಕ್ಸ್ಟ್ ಇಲ್ಲಿ ನೋಡಿ, 3 ಬೀಜೋಕ್ತಿಗಳು ಬೇರೆ ಬೇರೆ ಆಗಿರುವುದನ್ನು ನಾವು ಕಾಣ್ಬೋದು. ಸೊ ಇಲ್ಲೆಲ್ಲ ಏನೈತಿ, ನಾವು ಬರ್ಕೊಂಡಿರೋದು ಬೇರೆ ಬೇರೆ ಬೀಜೋಕ್ತಿಗಳೇ ಇದಾವೆ. ಆದರೆ ನಾವು ಪ್ರತಿಯೊಂದನ್ನು ಸರಳೀಕರಿಸಿ ಮತ್ತು ಅವುಗಳ ಸಮವಾಗಿ ಎಂದು ತೋರಿಸಬಹುದು. ಎಲ್ಲದಕ್ಕೂ ಆನ್ಸರ್ ಏನು ಬಂತು? 2r ಪ್ಲಸ್ 2s ಪ್ಲಸ್ 24. ಇದೇ ಆನ್ಸರ್ ಬಂತಲ್ವ ಮೊತ್ತ? ಸೊ ಈ ರೀತಿಯಾಗಿ ಇಲ್ಲೇನು ಕ್ವಶನ್ ಕೇಳಿದ್ದಾರೆ, ನೆಕ್ಸ್ಟ್ ಕಂಡು ಹಿಡಿಯಿರಿ. ಮುಂದಿನ ಪ್ರತಿ ಚಿತ್ರದಲ್ಲಿರುವ ಸಂಖ್ಯೆಗಳನ್ನು ಕೂಡಿ ಅವುಗಳಿಗೆ ಅನುರೂಪವಾದ ಬೀಜೋಕ್ತಿಗಳನ್ನು ಬರೆದು ಸರಳೀಕರಿಸಿ. ಪ್ರತಿ ಚಿತ್ರದಲ್ಲಿನ ಸಂಖ್ಯೆಗಳನ್ನು ಜೋಡಿಯಾಗಿ ವಿಭಿನ್ನ ರೀತಿಯಲ್ಲಿ ಕೂಡಲು ಪ್ರಯತ್ನಿಸಿ ಮತ್ತು ಒಂದೇ ಉತ್ತರ ಬರುತ್ತದೆ ಎಂಬುದನ್ನು ನೋಡಿ. ಸೊ ಇಲ್ಲಿ ಮೊದಲನೇದು ನೋಡ್ರಿ, ಇಲ್ಲಿ ಯಾವ್ಯಾವ ರೀತಿ ಮಾಡ್ಬೋದು? ಒಂದನೇದು ಅಡ್ಡ ಸಾಲಿನಲ್ಲಿ ಕೂಡಿದಾಗ. ಸೊ ಈಗ ನಾವು ಇಲ್ಲಿ ಏನು ಬರ್ಕೊತೀವಿ? ಫಸ್ಟ್ ಏನು ಬರ್ಕೊಳ್ರಿ? ಅಡ್ಡ ಸಾಲಿನೆಲ್ಲ ಕೂಡ್ಸೋಣ. ಸೊ ಅಡ್ಡ ಸಾಲಿನಲ್ಲಿ ಕೂಡಿದಾಗ ಯಾವ ರೀತಿ ಬರುತ್ತೆ? ಅಡ್ಡ ಸಾಲು ನೋಡ್ರಿ, ಇಲ್ಲಿ 5y ಅಂತ ಬರ್ಕೋಬೇಕು ಫಸ್ಟು. 5y ಪ್ಲಸ್ -6 ಪ್ಲಸ್ ಎಕ್ಸ್. ಸೊ ಇದನ್ನು ಯಾವ ರೀತಿ ಬರ್ಕೋಬೇಕಂತ ಇಲ್ಲಿ ನೋಡಿರಿ. 5y -6 ಪ್ಲಸ್ ಎಕ್ಸ್. ಇದನ್ನೊಂದು ಮತ್ತು ಕೆಳಗಿನ ಲೈನ್ ಇದು ಅಡ್ಡ ಸಾಲು. ಇದನ್ನ ಎರಡು ಕೂಡಿಸ್ಬೇಕೀಗ. ಒಂದು ಎಕ್ಸ್ ಐತಿ, ಒಂದು 2 ಇದೆ, ಇನ್ನೊಂದು 5y ಐತಿ. ಹೌದಾ? ಈಗ ನೋಡ್ರಿ,
ಎಕ್ಸು ಮತ್ತು ಇಲ್ಲೊಂದು ಎಕ್ಸ್ ಒಂದು ಕಡೆ ತರಬೇಕು. ಎಲ್ಲ ಸಜಾತಿ ಪದಗಳನ್ನ 5y ಮತ್ತು ಇದೊಂದು 5y. ಆಮೇಲೆ ಲಾಸ್ಟಿಗೆ ನಂಬರ್ಸ್ ತೊಗೊಂಡೋಗ್ರಿ. -6 ಮತ್ತಿಲ್ಲಿ +2. ಇಲ್ಲಿ ಪ್ಲಸ್ ಚಿಹ್ನೆ ಇರೋದ್ರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ, ಎಲ್ಲ ಕೂಡಿಸ್ಬೇಕಾಗಿರೋದ್ರಿಂದ. ಆಮೇಲೆ ನೆಕ್ಸ್ಟ್ ಇಲ್ಲಿ ಏನಾಗ್ತೈತಿ, x + x ಮಾಡಿದ್ರೆ 2x, 5y ಸೇರಿಸಿದ್ರೆ 10y. ಆಮೇಲೆ -6 + 5 + 2 ಅಂದರೆ ಮೈನಸ್ ಪ್ಲಸ್ ಮೈನಸ್ ಮಾಡಬೇಕು. 6ರಲ್ಲಿ 2 ಕಳೆದ್ರೆ 4, ದೊಡ್ಡ ಸಂಖ್ಯೆಯಿಂದ ಮೈನಸ್ ಇರೋದ್ರಿಂದ -4. ಸೊ ಆನ್ಸರ್ ಇದು ಬಂತು. ಓಕೆ, ಸೊ ಈಗ ನೆಕ್ಸ್ಟ್ ಏನು ಮಾಡೋಣ, ಸಜಾತಿ ಪದಗಳನ್ನು ಕೂಡಿಸಿದಾಗ, ಸಜಾತಿ ಪದಗಳನ್ನು ಕೂಡಿಸಿ ಒಟ್ಟಾಗಿ ಕೂಡಿದಾಗ ಯಾವ ರೀತಿ, ಇಲ್ಲಿ ಯಾವ್ಯಾವ ಇದೆ ಸಜಾತಿ ಪದ, x 5y ಉಳ್ಕಿದ್ದು 2 ನಂಬರ್ಸು. ಸೊ x + x 5y + 5y ಮತ್ತು -6 -2. x ಕೂಡಿಸಿದ್ರೆ 2x, 5y + 5y 10y. ಇವನ್ನೆರಡು ಮಾಡಿದ್ರೆ -4. ಸೊ ಎರಡು ಇಲ್ಲಿರೋದು ಆನ್ಸರ್, ಇದ್ರ ಆನ್ಸರ್ ಎರಡೂ ಒಂದೇ, ಹೌದಲ್ವಾ, ಸೇಮ್ ಬಂತು. ಬಟ್ ಇದು ಅಡ್ಡ ಸಾಲಿನಲ್ಲಿ ಕೂಡಿಸಿದ್ವಿ, ಇದನ್ನು ಸಜಾತಿ ಪದಗಳನ್ನ ಒಟ್ಟಾಗಿ ಕೂಡಿಸಿದಾಗ. ಎರಡನೇ ಕ್ವಶನ್ ನೋಡೋಣ. ಇಲ್ಲಿ ಯಾವ ರೀತಿ ಕೂಡಿಸ್ಬೋದು, ಒಂದು ಅಡ್ಡ ಸಾಲಿನಲ್ಲಿ ಈ ಥರ ಕೂಡಿಸ್ಬೋದಾ? ಸೊ ಇದನ್ನ ಯಾವ ರೀತಿ ಬರ್ಕೋಬೇಕು ಅಂತ ನೋಡೋಣ. 2p + 3q ಮತ್ತು -2 3 ಅಂತ ಈ ರೀತಿ ಎಲ್ಲ ಬರ್ಕೊತೀರಿ. ಇದು 1ನೇ ಸಾಲು, ಇದು 2ನೇ ಸಾಲಿಂದು, 3ನೇ ಸಾಲು, 4ನೇ ಸಾಲು, ಎಲ್ಲನೂ ಅಡ್ಡ ಸಾಲುಗಳನ್ನ ಕೂಡಿಸೋದೀಗ. ಇದ್ರಾಗ ಇಲ್ಲೊಂದು ಎಷ್ಟು ಎಲ್ಲ ಸಜಾತಿ ಪದಗಳನ್ನ ಒಟ್ಟಾಗಿ ಕೂಡಿಸ್ಬೇಕು. ಇಲ್ಲೊಂದು 2p ಐತಿ, ಇಲ್ಲೊಂದು 2p ಹಾಗೆ 2p, ಎಷ್ಟಾಯಿತು 4 ಸಾಲಿಗೆ ಬರ್ಕೋಬೇಕು. ನೆಕ್ಸ್ಟು 3q ಇದೆ, 2 3 4. ಸೊ ಇವು ಕೂಡ 4. ಸೊ ಇದೊಂದು 4 ಅಂತ ಬರ್ಕೊಂಡ್ವಿ. ನೆಕ್ಸ್ಟು ಉಳಿದಿರೋಂಥವೆಲ್ಲ ನಂಬರ್ಸ್ಗಳನ್ನು -2 +3 ನೆಕ್ಸ್ಟ್ ಇನ್ನೊಂದು ಇಲ್ಲಿ +3 ಐತೆ, ಇಲ್ಲೊಂದು +3 ಅಂತ ಬರ್ಕೊಂಡ್ವಿ. ಹಾಗೆ -2 ಅಂತ ಬರ್ಕೊಳ್ಳೋದು. ಓಕೆನಾ. ಸೊ ಈ ರೀತಿಯಾಗಿ ಸಜಾತಿ ಪದಗಳನ್ನ ಒಟ್ಟಾಗಿ ಕೂಡಿಸೋದು. ಈಗ ಇಲ್ಲಿ 2p ಎಷ್ಟಿದಾವೆ ನೋಡ್ರಿ, ಇಲ್ಲಿ 2 4 6 8. ಸೊ 8p ಅಂತ ಅದಾವೆ. q ಎಷ್ಟಿದಾವು, 3 6 9 12. ಸೊ 12q. ಇದನ್ನು ಮಾಡ್ಕೊಂಡಾಗ -2 +3 +3 -2 ಅಂತ ಐತಿ. ಇದನ್ನೆಲ್ಲ ಸರಳವಾಗಿ ಮಾಡಿಸ್ಕೊಂಡಾಗ ಮೈನಸ್ ಪ್ಲಸ್ ಮೈನಸ್, ಸೊ ಆನ್ಸರ್ 1. +1 +3 ಮಾಡಿದ್ರೆ 4 ಬಂತು. 4 - 2 ಆನ್ಸರ್ 2 ಬರುತ್ತೆ. ಸೊ ಅದನ್ನ ಸರಳೀಕರಿಸಿದಾಗ 2 ಅಂತ ಬಂತು. ನೆಕ್ಸ್ಟ್ ಈಗ ಇಲ್ಲೇನು ಮಾಡೋದು, ಸಜಾತಿ ಪದಗಳನ್ನು ಒಟ್ಟಾಗಿ ಕೂಡಿಸಿದಾಗ ಇದ್ರಾಗಿರುತ್ತೆ ಸಜಾತಿ ಪದ 2p 3q 2p ನಾವು ಎಷ್ಟಿದಾವೆ, 1 2 3 4. ಸೊ ಅದರಿಂದ 4 × 2p, 4 × 3q. 3 ಎಷ್ಟಿದಾವು, 2, ಹೌದಾ. 1ನೇ ಸಾಲಿನಲ್ಲಿ ಒಂದು ಐತಿ, 2ನೇ ಸಾಲಿನಲ್ಲಿ ಒಂದು ಐತಿ. ಸೊ 2 × 3. ಆಮೇಲೆ -2 ನಾವು ಎಷ್ಟಿದಾವು, 2 ಇದಾವೆ. ಸೊ 2 × -2. ಇದನ್ನು ನಾವು ಬಿಡಿಸ್ಕೊಂಡಾಗ 4 × 2 ಅಂದರೆ 8p, 4 3 12q, 2 3 6, 2 2 4 -4. ಸೊ ಇದನ್ನೆಲ್ಲ ಸರಳೀಕರಣ ಮಾಡಿಕೊಂಡಾಗ ಒಂದೇ ರೀತಿಯಾಗಿರುವಂಥ ಆನ್ಸರ್ ನಮಗೆ ಸಿಗುತ್ತೆ. ನೆಕ್ಸ್ಟು ಮೂರನೇದು, ಇಲ್ಲಿ ಯಾವ ರೀತಿ ಮಾಡ್ಕೋಬೋದು ಅಂತಂದಾಗ, ಇಲ್ಲಿ ಯಾವುದು ಸಜಾತಿ ಪದಗಳು ಯಾವ್ಯಾವ ಇದಾವೆ ಅದು ನೋಡಿರಿ. 5k. ಸೊ 5k ಎಷ್ಟಿದಾವು, 1 2 3 4 5 6 7 8 9 10 11 12. ಹೌದಾ, 12 5k ಇದಾವೆ. ಅದಕ್ಕೆ ಅದನ್ನ ಯಾವ ರೀತಿ ಬರ್ಕೊಳ್ಳೋದು, ಅದನ್ನು 12 × 5k ಅಂತ ಬರ್ಕೊತೀರಿ. ಪ್ಲಸ್ ಮತ್ತು ಯಾವ ಸಜಾತಿ ಪದ ಐತಿ ಇಲ್ಲಿ, -5g. -5g ಎಷ್ಟಿದಾವೆ ಇಲ್ಲಿ, 1, ಇಲ್ಲೊಂದು ಕಾರ್ನರ್ 1 2 3 4. ಸೊ ಪ್ರತಿಯೊಂದು ಕಾರ್ನರಿಗೂ 5g ಇದಾವೆ, -5g. ಸೊ ಅದನ್ನು ಹೆಂಗೆ ಬರುತ್ತೆ, 4 × -5g ಅಂತ. ಓಕೆ, ಸೊ ಇದನ್ನೆರಡು ಕೂಡಿಸಿದಾಗ 12 × 5 60k ಪ್ಲಸ್ 4 × 5 20 -20 ಆಗುತ್ತೆ, ಯಾಕಂದರೆ ಪ್ಲಸ್ ಮೈನಸ್ -20g. ಓಕೆ, ಸೊ 60k ಪ್ಲಸ್ ಮೈನಸ್ ಮಾಡಿದ್ರೆ -20g. ಇದು ಯಾವಾಗ ಅಂದರೆ ಇದು ಸಜಾತಿ ಪದಗಳನ್ನ ಒಟ್ಟಾಗಿ ಕೂಡಿಸಿದಾಗ. ಮತ್ತು ಇನ್ನೊಂದು ಯಾವ ರೀತಿ ಮಾಡ್ಬೋದು ಅಂತ ನೋಡಿದ್ರೆ, ಇಲ್ಲಿ ನೋಡಿರಿ, ಇಲ್ಲಿ 1ನೇ ಸಾಲು ನೋಡಿರಿ, ಕೊನೆಯ ಸಾಲು, ಇಲ್ಲಿ 1ನೇ ಸಾಲು ಏನೈತದ ಕೊನೆಯ ಸಾಲು ಅದೈತೆ,
ಇದು ಸೇಮ್ ಇದು ಸೇಮ್. ಸೊ ಹಾಗಾದರೆ ಇದು ಅರ್ಧ ಕೂಡಿಸಿ ಇದನ್ನು ಡಬಲ್ ಮಾಡಿ ನಮಗೆ ಇದು ಆನ್ಸರ್ ಸಿಗುತ್ತಲ್ವ. ಸೊ ಅದನ್ನ ಯಾವ ರೀತಿ ಬರ್ಕೋಬೇಕು ಅಂದರೆ, ಈಗ 5K ನಾವು ಎಷ್ಟಿದು ಮೇಲೆ 6 × 5K ಪ್ಲಸ್ -5G ಅನ್ನೋದು 2 × -5G ಇದು. ಓಕೆನಾ, ಇದನ್ನು ನಾವೇನು ಮಾಡಬೇಕು, ಡಬಲ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಆವರಣದಲ್ಲಿರೋದನ್ನು ಮಾಡ್ಕೊಳ್ಳೋಣ. 6 5 ಎಷ್ಟು 30K, 2 5 10 ಮೈನಸ್ ಇರೋದು -10G, 2 ಇಂಟು ಇದನ್ನು ನಾವೀಗ ವಿತರಣಾ ನಿಯಮದಲ್ಲಿ ಮಾಡ್ಕೋಬೇಕಲ್ವಾ. 2 × 30 ಅಂತಂದರೆ 60K, 2 × 10 ಅಂದರೆ 20G ಮೈನಸ್ G, ಮೈನಸಿಂದ ಪ್ಲಸ್ ಮೈನಸ್ ಮಾಡಿದ್ರೆ -G. ಸೊ ಎರಡಕ್ಕೂ ಆನ್ಸರ್ ಏನು ಬಂತು, ಸೇಮ್ ಆಗೇ ಬಂತು. ಓಕೆನಾ, ಸೊ ಈ ರೀತಿಯಾಗಿ ಮಾಡ್ಕೋಬೋದು. ಮುಂದಿನ ಪ್ರಶ್ನೆ, ಮುಂದಿನ ಬೀಜೋಕ್ತಿಯನ್ನು ಸರಳೀಕರಿಸಿ ಅಂತ ಹೇಳ್ತಿದ್ದಾರೆ. ಯಾವ ರೀತಿ ಸರಳೀಕರಿಸಬೇಕು ಅಂದರೆ, ಇಲ್ಲಿ ಈ ಸಜಾತಿ ಪದಗಳನ್ನ ಒಟ್ಟಾಗಿ ಕೂಡಿಸ್ಕೊಂಡು ನಾವು ಮಾಡಬೇಕು. ಸೊ ಈಗ ಒಂದನೇದ್ರಲ್ಲಿ ನೋಡ್ರಿ, ಇಲ್ಲಿ ಇದು ಒಂದು ಉಕ್ತಿ, ಇದೊಂದು, ಹಾಗೆ ಇದೊಂದು ಸ್ವಲ್ಪ ಮೂರನೇದು ದೂರ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದನೇದ್ರಲ್ಲಿ 1 2 3 4. ಸೊ ಎಷ್ಟು ಪಿಗಳಿದಾವು, 4 P. ಇಲ್ಲೂ ಕೂಡ ಎಷ್ಟಿದಾವು, 1 2 3 P ಇದ್ದು 1 Q ಐತಿ. ಓಕೆ, ಸೊ ಇದನ್ನ ಯಾವ ರೀತಿ ಬರ್ಕೊತೀವಿ ಅಂದರೆ, ಒಂದನೇದ್ದು 4 P, ಆಮೇಲೆ ಇದನ್ನು ಸರಳೀಕರಿಸಿದಾಗ ನಮ್ಗೆ ಎಷ್ಟು ಬಂತು, 3 P ಪ್ಲಸ್ ಕ್ಯೂನ ಕೂಡ್ಸಕ್ಕೆ ಬರಲ್ಲ, ಯಾಕಂದ್ರದ್ದು ವಿಜಾತಿ ಪದ. ನೆಕ್ಸ್ಟ್ ಇದನ್ನು ನೋಡಿದಾಗ ಇಲ್ಲಿ ಹೆಂಗೈತಿ, P ಪ್ಲಸ್ Q ಪ್ಲಸ್ P ಮೈನಸ್ Q ಈ ಥರ ಐತಿ. ಸೊ 1 P 2 P, ಸೊ ಅಲ್ಲಿ 2 P ಆಯಿತು. ಆಮೇಲೆ Q ಏನಾಗುತ್ತೆ ನೋಡಿರಿ, ಪ್ಲಸ್ Q ಮೈನಸ್ Q ಕ್ಯಾನ್ಸಲ್ ಆಗುತ್ತೆ, ಸೊ 0. ಸೊ ಇದನ್ನ ಸರಳೀಕರಿಸಿದಾಗ ಈ ಆನ್ಸರ್ ಬರುತ್ತೆ. ಓಕೆನಾ, ಇದು ಎರಡನೇದು ನೋಡ್ರಿ. ಈಗ P ಅನ್ನೋ ಯಾವ್ಯಾವುದು ಸಜಾತಿ ಪದನ ಒಟ್ಟಿಗೆ ಕೂಡಿಸ್ಕೊಂಡ್ಬಿಡ. 1 P 2 P, ಸೊ 2 P ಮೈನಸ್ Q ಅಂದರೆ ಮೈನಸ್ ಪ್ಲಸ್, ಸೊ 2 Q ಆಯಿತು. ಮೈನಸ್ ಇರೋದ್ರಿಂದ ಮೈನಸ್ಸೇ ಆಗುತ್ತೆ. ಸೊ ಇದೊಂದು ಸರಳೀಕೃತ ಆಯಿತು. ನೆಕ್ಸ್ಟ್ ಈ ಕಡೆ ಇದನ್ನು ನೋಡಿದ್ರೆ ಪ್ಲಸ್ P ಮೈನಸ್ P ಕ್ಯಾನ್ಸಲ್ ಆಗುತ್ತೆ, ಹೌದಾ. ಹಾಗಾದರೆ 1 Q 2 Q, ಸೊ ಆನ್ಸರ್ 2Q. ಇದನ್ನು ಸರಳೀಕೃತ ಈ ಥರ ಮಾಡ್ಬೋದು. ಇದು ಮೂರನೇದು. ಸಿ ಕ್ವೆಶನ್ ನೋಡೋಣ. ಈಗ ಇದು ಒಂದು ಉಕ್ತಿ ಕೊಟ್ಟಾರೆ, ಈ ಕಡೆದೊಂದು ಉಕ್ತಿ ಕೊಟ್ಟಿದ್ದಾರೆ. ಸೊ ಈ ಥರ ಬರ್ಕೊಂಡಿದ್ದೀನಿ. ಇಲ್ಲಿ P ಪ್ಲಸ್ Q ಅಂತ ಬರ್ಕೊಳ್ಳೋಣ. ಇಲ್ಲಿ ಮೈನಸ್ ಇರೋದ್ರಿಂದ ಒಳಗಿರುವಂಥ ಚಿಹ್ನೆ ಬೇರೆ ಆಗ್ತಾವೆ. ಸೊ ಇಲ್ಲಿ ಪ್ಲಸ್ P ಇರೋದು ಏನಾಗ್ತೈತಿ, ಮೈನಸ್ P, ಮೈನಸ್ Q ಪ್ಲಸ್ Q ಇರೋದು ಮೈನಸ್ Q. ಓಕೆನಾ, ಸೊ ಇಲ್ಲಿ ಪ್ಲಸ್ P ಮೈನಸ್ P ಕ್ಯಾನ್ಸಲ್, ಪ್ಲಸ್ Q ಮೈನಸ್ Q ಕ್ಯಾನ್ಸಲ್. ಸೊ ಇದನ್ನ ಸರಳೀಕರಿಸಿದಾಗ ಆನ್ಸರ್ 0 ಬರುತ್ತೆ. ಇದು ನೋಡಿರಿ, ಇಲ್ಲೂ ಪ್ಲಸ್ P ಮೈನಸ್ P 0, ಮೈನಸ್ Q ಮೈನಸ್ Q ಮೈನಸ್ ಪ್ಲಸ್ಸು. ಸೊ 1 Q 2 Q ಅಂದರೆ 2Q ಬಂತು. ಮೈನಸ್ ಇರೋದ್ರಿಂದ ಮೈನಸ್ 2Q ಅಂತ ಬರುತ್ತೆ. ನೆಕ್ಸ್ಟ್ ಡಿ ಕ್ವಶನ್, 2D ಮೈನಸ್ ಡಿ ಅಂತ ಇದೆ. ಸೊ ಇಲ್ಲಿ 2D ಒಳಗೆ 1D ಕಳೆದ್ರೆ 1D, ಮತ್ತು 1D ಒಳಗೆ 1D ಕಳೆದ್ರೆ 0. 0ದಲ್ಲಿ ಮೈನಸ್ ಡಿ ಅಂತಂದರೆ ಸೊ ಆನ್ಸರ್ ಏನಾಗುತ್ತೆ, ಇಲ್ಲಿ ಮೈನಸ್ ಡಿ ಅಂತ ಆಕೈತಿ. ಓಕೆನಾ, ಸೊ ಇದನ್ನು ಸರಳೀಕರಿಸಿದಾಗ ಮೈನಸ್ ಡಿ ಅಂತ ಆನ್ಸರ್ ಬಂತು. ಇಲ್ಲಿ 2D ಒಳಗೆ 1D ಕಳೆದ್ರೆ ಬರೀ ಡಿ ಮೈನಸ್ ಡಿ ಅಂತಂದರೆ 0 ಮೈನಸ್ ಸಿ ಅಂತಂದರೆ ಆನ್ಸರ್ ಮೈನಸ್ ಸಿ. ನೆಕ್ಸ್ಟ್ ಇಲ್ಲಿ ಈ ಕ್ವೆಶನ್ ನೋಡೋಣ. 2D ಮೈನಸ್ ಡಿ ಬ್ರ್ಯಾಕೆಟ್ ತೊಗೋಬೇಕಂದ್ರೆ, ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಮೈನಸ್ ಡಿ ಇರೋದೇನಾಗುತ್ತೆ, ಪ್ಲಸ್ ಡಿ ಇರೋದು ಮೈನಸ್ ಡಿ ಆಕೈತಿ, ಇದು ಪ್ಲಸ್ ಸಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇದು 2D ಒಳಗೆ 1D ಕಳೆದ್ರೆ ಡಿ ಮೈನಸ್ ಡಿ 0. ನೆಕ್ಸ್ಟ್ 0 ಪ್ಲಸ್ ಸಿ ಅಂದರೆ ಸಿ. ಇದನ್ನು ನೋಡಿದಾಗ 2D ಮೈನಸ್ ಡಿ ಅಂತಂದರೆ ಅದನ್ನು ಫಸ್ಟ್ ಬ್ರ್ಯಾಕೆಟ್ ತೊಗೊಳ್ಳೋಣ. ಮೈನಸ್ ಡಿ ಪ್ಲಸ್ ಡಿ ಇರೋದು ಮೈನಸ್ ಡಿ ಆಯಿತು, ಮೈನಸ್ ಡಿ ಇರೋದು ಪ್ಲಸ್ ಡಿ ಆಯಿತು. ನೆಕ್ಸ್ಟ್ ಮೈನಸ್ ಸಿ, ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್. ಸೊ ಆನ್ಸರ್ ಉಳಿದಿರೋದು ಯಾವುದು, 2D ಮೈನಸ್ ಸಿ. ಇದನ್ನೆರಡು ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಇವು ವಿಜಾತಿ ಪದಗಳು. ಸೊ ಆನ್ಸರ್ 2D ಮೈನಸ್ ಸಿ. ಸೊ ನೆಕ್ಸ್ಟ್ ನೋಡೋಣ. 2D ಮೈನಸ್ ಡಿ ಅಂದರೆ ಡಿ ಉಳಿತು, ಮೈನಸ್ ಸಿ. ಸೊ ಡಿ ಮೈನಸ್ ಏನಾಯ್ತು ಇಲ್ಲಿ ಪ್ಲಸ್. ಸೊ ಒಂದು ಸಿ ಇನ್ನೊಂದು ಸಿ ಅಂದರೆ 2C ಆಯಿತು, ಮೈನಸ್ ಇರೋದ್ರಿಂದ ಮೈನಸ್ 2C. ಇದು ಸರಳೀಕರಿಸಿದಾಗ ಡಿ ಮೈನಸ್ 2C ಅಂತ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಟಾಪಿಕ್ ಆಗಿತ್ತು.
ನೆಕ್ಸ್ಟ್ ಟಾಪಿಕನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.